ಎಸ್, ಕನ್ನಡತಿ ಧಾರಾವಾಹಿ ಮೂಲಕ ಇಡೀ ಕರುನಾಡ ಮನೆ ಮತ್ತು ಮನವನ್ನ ಗೆದ್ದಿದ್ದಂತಹ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ ಎಂಬ ಶಾಕಿಂಗ್ ವಿಚಾರ ಬೆಳ್ಳಂಬೆಳಗ್ಗೆನೆ ಕೇಳಿ ಬಂದಿರುವಂತದ್ದು. ಸದ್ಯ ಕಿರಣ್ ರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎದೆಯ ಭಾಗಕ್ಕೆ ಭಾರಿ ಪೆಟ್ಟಾಗಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ರು. ಇನ್ನು ಅವರನ್ನ ಕೆಂಗೇರಿ ಹತ್ತಿರದ ಬೆಂಗಳೂರು ಆಸ್ಪತ್ರೆಗೆ ಸೇರಿಸಲಾಗಿದೆ. ಸದ್ಯ ಚಿಕಿತ್ಸೆ ಕೂಡ ನಡೀತಾ ಇರುವಂತದ್ದು. ಇನ್ನು ಕಾರ್ನಲ್ಲಿ ಅವರ ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಇದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು, ಸೀಟ್ ಬೆಲ್ಟ್ನಿಂದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರೆ. ಕಿರುತೆರೆ ಹಾಗೆ ಹಿರಿತೆರೆಯಲ್ಲಿ ಚಾಪು ಮೂಡಿಸಿರುವ ನಟ ಕಿರಣ್ ರಾಜ್ ಕಾರು ಅಪಘಾತದಲ್ಲಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಪಘಾತದಲ್ಲಿ ಕಾರಂತೂ ಫುಲ್ ಜಖಮ್ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಇತ್ತೀಚೆಗೆ ತಮ್ಮ ಚಿತ್ರ ಇನ್ನೇನು ನಾಳೆ ರಿಲೀಸ್ ಆಗುತ್ತೆ, ಸೊ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ಸೊ ಈ ಸಂದರ್ಭದಲ್ಲಿ ಕಾರು ಅಪಘಾತವಾಗಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಿರಣ್ ರಾಜ್ ಅವರ ಎದೆಯ ಭಾಗಕ್ಕೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ನಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಅಪಘಾತಕ್ಕೀಡಾದಂತಹ ಕಾರಂತೂ ಫುಲ್ ಜಖಂಗೊಂಡಿದೆ. ಇನ್ನು ನಟ ಕಿರಣ್ ರಾಜ್ ಜೊತೆಯಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ಬೆಲ್ಟ್ನಿಂದ ಸೇಫ್ ಆಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಕಿರುತೆರೆಯಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದಂತಹ ಕಿರಣ್ ರಾಜ್ ಸ್ಯಾಂಡಲ್ವುಡ್ಗೂ ಕೂಡ ಎಂಟ್ರಿ ಕೊಟ್ಟಿದ್ರು. ಇನ್ನು ಅವರ ರಾಣಿ ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಆಗಲಿದೆ. ಸಿನಿಮಾದ ಬಗ್ಗೆ ಸಾಕಷ್ಟು ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದಂತಹ ನಟ ಅಂದರೆ ಅದು ಕಿರಣ್ ರಾಜ್ ಅಂತಲೇ ಹೇಳಬಹುದು. ಸದ್ಯ ಈಗ ಅವರು ಆಸ್ಪತ್ರೆಗೆ ದಾಖಲಾಗಿರೋದು ಒಂದು ರೀತಿ ಅವರ ಅಭಿಮಾನಿಗಳಲ್ಲಿ ಶಾಕ್ ತರಿಸಿದೆ. ಈ ವಿಚಾರ ತಿಳಿತಾ ಇದ್ದಂತೆ ಅಭಿಮಾನಿಗಳೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಬೇಗ ಗುಣಮುಖರಾಗಿ ಬನ್ನಿ ಅಂತ ಕಮೆಂಟ್ಸ್ಗಳ ಮೂಲಕ ಕಳವಳ ಕೂಡ ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು. ಈಗ ಆಸ್ಪತ್ರೆಯಲ್ಲಿ ನಟ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನಟನ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಕುರಿತಾಗಿ ಇನ್ನೂ ಅಪ್ಡೇಟ್ ಸಿಗಬೇಕು. ವೈದ್ಯರಷ್ಟೇ ಹೇಳಬೇಕಾಗಿದೆ ಅಂತಲೇ ಹೇಳಬಹುದು. ಬಟ್ ಬೆಳ್ಳಂಬೆಳಗ್ಗೆ ಇದು ಬಹುದೊಡ್ಡ ಶಾಕಿಂಗ್ ವಿಚಾರ ಅಂತಲೇ ಹೇಳಬಹುದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಯಶೋಧ, ಕನ್ನಡತಿ ಧಾರಾವಾಹಿ ಮೂಲಕ ಇಡೀ ಕರುನಾಡ ಮನೆ ಮತ್ತು ಮನಗಳನ್ನು ತಲುಪಿದ್ದಂತಹ ಕಿರಣ್ ರಾಜ್ ರಾಣಿ ಸಿನಿಮಾ ಇನ್ನೇನು ನಾಳೆ ರಿಲೀಸ್ ಆಗಬೇಕಾಗಿತ್ತು. ಬೆಟ್ಟದಷ್ಟು ಕನಸನ್ನು ಕಂಡುಕೊಂಡಿದ್ದಂತಹ ನಟನಿಗೆ ಆಕ್ಸಿಡೆಂಟ್ ಆಗೋಗಿದೆ ಅಂತ ಬೆಳ್ಳಂಬೆಳಗ್ಗೆನೇ ಸುದ್ದಿ ಕೇಳಿ ನಿಜಕ್ಕೂ ಕೂಡ ಶಾಕ್ ಆಗಿದೆ. ಹೇಗಾಯಿತು? ಸದ್ಯದ ನಟನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇದೆಯಾ? ಓವರಾಲ್ ಡೀಟೇಲ್ಸ್. ಎಸ್ ಮಧುಮಾಲ, ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಅವ್ರಿಗೆ ಅಪಘಾತ ಆಗಿದೆ. ಅವರನ್ನ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಕಿರಣ್ ರಾಜ್ ಅಂತ ಬಂದಾಗ ತಕ್ಷಣ ನಮ್ಗೆ ನೆನಪಾಗೋದೇನಪ್ಪಾ ಅಂತ ಹೇಳಿದ್ರೆ ಅವರ ರಾಣಿ ಸಿನಿಮಾ, ಅವರ ಕನ್ನಡತಿ ಸೀರಿಯಲ್. ಆ ಸೀರಿಯಲ್ ಅಲ್ಲಿ ಮನೆ ಮಾತಾಗಿದ್ರು, ಸಾಕಷ್ಟು ಜನಪ್ರಿಯತೆಯನ್ನ ಕಲಿಸಿದ್ರು. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಕನ್ನಡಕ್ಕೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಅಂತೆ ಇದೀಗ ರಾಣಿ ಸಿನಿಮಾ ಬಹುನಿರೀಕ್ಷೆಯ ಸಿನಿಮಾ ನಿನ್ನೆ ಪ್ರೀಮಿಯರ್ ಶೋ ಕೂಡ ಇತ್ತು. ಇದರ ಬೆನ್ನಲ್ಲೇ ಸಂಜೆ ಅವರು ರಾತ್ರಿ 10 ಗಂಟೆಯ ನಂತರದಲ್ಲಿ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಸದ್ಯ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಕಾರ್ ಫುಲ್ ಜಖಮ್ ಆಗಿದೆ ಅಂತ ಸಿಗ್ತಾ ಇರುವಂತ ಮಾಹಿತಿ. ಇನ್ನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ ಸೀಟ್ ಬೆಲ್ಟ್ ಇಂದ ಸೇಫ್ ಆಗಿದ್ದಾರೆ. ಎದೆ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಕೆಂಗೇರಿ ಹತ್ತಿರದ ಬೆಂಗಳೂರು ಹಾಸ್ಪಿಟಲ್ ನಲ್ಲಿ ಇದೀಗ ಅವ್ರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಸದ್ಯ ಸ್ವಲ್ಪ ಪ್ರಮಾಣದಲ್ಲಿ ಸುಧಾರಿಸಿಕೊಂಡಿದ್ದಾರೆ ಇಬ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಮತ್ತು ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಟ ಆದಷ್ಟು ಬೇಗ ಗುಣಮುಖರಾಗಿ ಹೊರಗಡೆ ಬರಲಿ ಅನ್ನೋದೇ ಎಲ್ಲರ ಮನವಿಯಾಗಿದೆ. ಈಗಾಗಲೇ ರಾಣಿ ಚಿತ್ರದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಅಭಿಮಾನಿಗಳು ಆ ಟ್ರೈಲರ್ಗೆ ಭಾರಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದರು. ಸೊ ಸಿನಿಮಾ ಯಾವಾಗ ಬರುತ್ತೆ ಬೆಳ್ಳಿತೆರೆ ಮೇಲೆ, ನಟನನ್ನು ಯಾವ ರೀತಿ ಯಾವಾಗ ನೋಡ್ತೀವಿ ಅಂತ ಕಾದು ಕುಳಿತಿದ್ರು. ಬಟ್ ಇಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೆದಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಲೇ ಹೇಳಬಹುದು. ಆದಷ್ಟು ಬೇಗ ನಟ ಕಿರಣ್ ರಾಜ್ ಗುಣಮುಖರಾಗಿ ಬರಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.